ಜೀವನ ಸಾರ್ಥಕ ಆಯಿತು, ಹುಟ್ಟಿದ್ಗೂ ಏನೋ ಒಂದು ನಾವು ಮಾಡಿದ್ದೀವಿ ಅಂತ ನಮಗೆ ತುಂಬ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಜಿಲ್ಲಾ ಪಂಚಾಯತಿ ಕ್ಯಾಟಗರಿ ಬಂದರೆ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೀವಿ. ರೈತರು ಮಟ್ಟದಲ್ಲಿ ನಾನು ಸ್ವಲ್ಪ ಜಾಸ್ತಿ ಬೆಳೆದು ಒಂದು ಖುಷಿಯಿಂದ ಈಗ ಈ ಪ್ರಶಸ್ತಿ ಕೊಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿ ಜನರಿಗೆ ಹೆಲ್ಪ್ ಮಾಡಲಿ. ಆಮೇಲೆ ಇನ್ನೊಂದೇನು ಅಂದರೆ ಅವ್ರ ದುಡ್ಡು ಗುಣ ಸಹಾಯ ಮಾಡೋದು, ಯಾರೇ ಇರಲಿ ಏನೇ ಇರಲಿ ಅವ್ರು ಏನೇ ಕೇಳಿದ್ರೆ ಅವ್ರ ಕೈಲಾದಂತಹ ಹೆಲ್ಪ್ ಮಾಡ್ತಾರೆ. ಅಧ್ಯಕ್ಷರು ಬರೇ ಆಗಿದ್ದಾರೆ. ಇದು ರೈತರಲ್ಲಿ ನಮಗೆ ಒಂದು ಮಾದರಿಯಾಗಿದ್ದಾರೆ. ತುಂಬ ಬೆಳೆಗಳು ಬೆಳೆದಿದ್ದಾರೆ. ನಾನು ಬಂದು ಸುಮಾರು ಸತಿ ಅವ್ರ ಹತ್ರ ಬೆಳೆಗಳು ಬೆಳೆಯೋದ್ರ ಬಗ್ಗೆ ಏನು ಮಾಡಬೇಕು, ಯಾವ ಔಷಧಿ ಹೊಡಿಬೇಕು ಅಂತ ಸುಮಾರು ಸತಿ ನಾನು ಸಲಹೆ ಪಡ್ಕೊಂಡು ಹೋಗಿದ್ದೀನಿ. ಇತ್ತೀಚೆಗೆ ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗುರುತಿಸಿ ಪ್ರೆಸ್ ಕ್ಲಬ್ ವತಿಯಿಂದ ಹಲವಾರು ಪ್ರಶಸ್ತಿಗಳನ್ನು ನೀಡಿದ ಹಿನ್ನೆಲೆ ಗ್ರಾಮಸ್ಥರು ಪ್ರಶಸ್ತಿ ಪಡೆದವರನ್ನ ಸನ್ಮಾನಿಸಿದರು. ಸಮಾಜದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧ್ಯಕ್ಷರಾದ ವೇಳೆ ಉತ್ತಮ ಸೇವೆ ಸಲ್ಲಿಸಿ ಗುರುತಿಸಿಕೊಂಡ ತ್ಯಾಮಗೊಂಡ್ಲು ಹೋಬಳಿಯ ತಡಸಿಘಟ್ಟದ ಪುರುಷೋತ್ತಮ್ಗೆ ಕರ್ನಾಟಕ ಪಂಚಾಯತ್ ಐಕಾನ್ಪುರದ ಆಧುನಿಕ ತಂತ್ರಜ್ಞಾನದೊಂದಿಗೆ ಅಧಿಕ ಇಳುವರಿ ಪಡೆಯುತ್ತಿರುವ ರೈತ ಬೋರೇಗೌಡರವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನ ಇತ್ತೀಚೆಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ನೀಡಿ ಗೌರವಿಸಲಾಗಿತ್ತು. ಈ ಹಿನ್ನೆಲೆ ಗ್ರಾಮದ ಹಲವಾರು ಜನ ಸೇರಿ ಇವರಿಬ್ಬರು ಸಾಧಕರಿಗೆ ಸನ್ಮಾನ ಏರ್ಪಡಿಸಿದ್ದರು. ಈ ವೇಳೆಯಲ್ಲಿ ಮಾತನಾಡಿದ ತಡಸಿಘಟ್ಟದ ಪುರುಷೋತ್ತಮ್, ಗ್ರಾಮೀಣ ಭಾಗದ ಕೆಲಸ ಕಾರ್ಯಗಳನ್ನು ಗುರುತಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ನನಗೆ ಪಂಚಾಯತ್ ಐಕಾನ್ ಪ್ರಶಸ್ತಿ ಕೊಟ್ಟಿರುವುದು ಸ್ವಾಗತಾರ್ಹವಾಗಿದೆ. ಸದ್ಯಕ್ಕೆ ನಾನು ಸಹ ಈಗಿನ ಪ್ರಸಕ್ತ ದಿನಗಳಲ್ಲಿ ರೈತನಾಗಿ ಉತ್ತಮ ಬೆಳೆ ಬೆಳೆಯಲು ಮುಂದಾಗಿದ್ದೇನೆ. ಮುಂದಿನ ದಿನಗಳಲ್ಲಿಯೂ ಸಹ ಅಧಿಕಾರ ಸಿಕ್ಕರೆ ಇನ್ನೂ ಉತ್ತಮ ಜನಸೇವೆಯಲ್ಲಿ ತೊಡಗುತ್ತೇನೆ ಎಂದು ಹೇಳಿದ್ದು ಹೀಗೆ. ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಾವು 2013ರಲ್ಲಿ ನಾವು ಒಂದೇ ಬಾರಿಗೆ ಸದಸ್ಯರಾಗಿ ಅಧ್ಯಕ್ಷರಾಗಂಥ ಅವಕಾಶ ಸಿಕ್ತು. ನಮ್ಮದು ಒಂದು ಕನಸಿತ್ತು, ನಾವು ಒಂದು ಸಾರಿ ಸದಸ್ಯರಾಗಿದ್ದಕ್ಕೆ ಏನಾದರೂ ಈ ಪಂಚಾಯಿತಿಯಲ್ಲಿ ಕೈಲಾದ ಒಂದು ಕೊಡುಗೆ ಕೊಡಬೇಕು ಅಂತ. ಹಾಗಾಗಿ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಬೇಕು ಅಂತ ಹೊರಟಾಗ 108 ವಿಘ್ನಗಳು ಬಂದರು, ಕೋರ್ಟ್ ತಡೆಯಾಗದೆ ಬಂತು. ಎಲ್ಲನೂ ಕೊನೆಯವರೆಗೂ ಹೋರಾಟ ಮಾಡಿ ತೆರವುಗೊಳಿಸಿ ಒಂದು ಪಂಚಾಯಿತಿ ಕಟ್ಟಿ ಇನಾಗ್ರೇಷನ್ ಮಾಡಿಬಿಟ್ಟು ಕೈ ಮುಗಿದೀಚೆ ಬಂದ್ವಿ. ಅದೇ ಥರ ದೊಡ್ಡಬೆಲೆ ಪಂಚಾಯತಿಗೂ ಹೆಡ್ ಕ್ವಾರ್ಟರ್ಗೆ ಒಂದು ಲೈಬ್ರರಿ ಬೇಕಾಯಿತು. ಅದಕ್ಕೂ ಕೂಡ 10 ಲಕ್ಷ ಸ್ಯಾಂಕ್ಷನ್ ಮಾಡಿಸಿ ಅದು ಬಿಲ್ಡಿಂಗ್ ಕಟ್ಟಿ ಇವತ್ತು ಲೈಬ್ರರಿ ನಡೀತಾ ಇದೆ. ಅಲ್ಲಿ ಪೋಸ್ಟ್ ಆಫೀಸ್ಗೆ ಏನು ಒಂದು ಇದಿಲ್ಲ, ಕುಡಿಯೋ ನೀರಿಂದ ಓವರ್ ಟ್ಯಾಂಕ್ ಇದೆ. ಜಲ್ ಜೀವನ್ ಮಿಷನ್ನವರು ಈಗ ಮಾಡ್ತಾ ಇದ್ದಾರೆ, ಮನೆಗೆ ನೀರು ಕೊಡೋ ವಿಚಾರ ಅದನ್ನು ಅಪೂರ್ಣ ಆಗಿದೆ. ಅದು ಮುಂದಿನ ದಿನಗಳು ಮಾಡ್ತಾರೆ. ಅದೇ ರೀತಿ ನಮ್ಮ ಗ್ರಾಮಕ್ಕೆ ಏನಾದ್ರು ಮಾಡಬೇಕಲ್ಲ ಅಂದಾಗ ನಾವು ಸಾಮೂಹಿಕ ಶೌಚಾಲಯ ಮಾಡಿದ್ವಿ, ವಾಟರ್ ಪ್ಲ್ಯಾಂಟ್ ಮಾಡಿದ್ವಿ. ಒಂದು ಸಣ್ಣ ಪುಟ್ಟ ಗೊತ್ತಲ್ಲ, ಚರಂಡಿ, ರಸ್ತೆ, ಸ್ಕೂಲ್ ರಿಪೇರಿ ಎಲ್ಲ ಮಾಡ್ತಾ ಬಂದ್ವಿ. ಹೈಸ್ಕೂಲ್ ಒಂದು ಹೋಗ್ಬೇಕಾದ್ರೆ ಮಕ್ಕಳಿಗೆ ರೈಲ್ವೆ ಟ್ರ್ಯಾಕ್ ದಾಟಬೇಕಾಗಿತ್ತು. ಆಗ ತಹಶೀಲ್ದಾರನ್ನ ಭೇಟಿ ಮಾಡಿ DC ಅವ್ರ ಗಮನಕ್ಕೆ ತಗೊಂಡು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರಸ್ತೆ ಪಕ್ಕ ಇರೋ ದಿಸೆ ಅವರು ನಾವು ಕೆಲಸ ಮಾಡಬೇಕಾದ್ರೆ ಜಾಗ ಕಡಿಮೆ ಇದೆ, ಸ್ಟೇಟ್ ಗೌರ್ಮೆಂಟು ತೊಂದರೆ ಮಾಡ್ತದೆ, ದಯವಿಟ್ಟು ಅದು ಅನುಕೂಲ ಮಾಡಿಕೊಡಿದ್ರು. ಅದನ್ನು ಆವಾಗ ಹೈಸ್ಕೂಲ್ ಎದುರುಗಡೆ ಸ್ಯಾಂಕ್ಷನ್ ಮಾಡಿಸಿ ಅಂಡರ್ ಪಾಸ್ ನೀಟಾಗಿ ಮಾಡಿದ್ರು. ಈಗ ಮಕ್ಕಳು ಸಲೀಸಾಗಿ ಶಾಲೆಗೆ ಹೋಗೋದು ಒಂದು ಅನುಕೂಲ ಆಯಿತು. ಅದೇ ರೀತಿ ಆಟದ ಮೈದಾನ ಬೇಕು ಅಂತ ಕೇಳ್ಕೊಂಡ್ರು. ಆವಾಗ ನರೇಗಾದಲ್ಲಿ ಆಟದ ಮೈದಾನ ಮಾಡಿಕೊಟ್ಟಿದ್ವಿ. ಚೆನ್ನಾಗಿದೆ ಹೈಸ್ಕೂಲು. ಮಕ್ಕಳು ಕೂತ್ಕೊಳ್ಳೋಕ್ಕೆ ಆವಾಗ ಮಳೆ ಬಂದುಬಿಟ್ರೆ ಕಾರ್ಯಕ್ರಮಗಳು ಚಟುವಟಿಕೆ ಏನು ಮಾಡೋಕ್ಕಾಗ್ತಿಲ್ಲ, ಕ್ರೀಡಾ ಚಟುವಟಿಕೆಗಳು. ಅದಕ್ಕೆ ಒಂದು ಡಯಾಸು ಪ್ಲಾಟ್ಫಾರ್ಮ್ ಮಾಡಿದ್ವಿ, ಮೇಲೆ ಶೀಟ್ ಹಾಕ್ಬಿಟ್ಟು ಶೆಡ್ ಮಾಡಿಕೊಟ್ವಿ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇಬ್ಬರು ಸೇರ್ಕೊಂಡು ಈಗ ತುಂಬ ಚೆನ್ನಾಗಿದೆ. ಅದೇ ಥರ ಒಂದು 3 ಹೈಸ್ಕೂಲ್ಗೆ ಮಾಡಿಕೊಟ್ವಿ. ಅವರು ಪಂಚಾಯತ್ ಐಕಾನ್ ಪ್ರಶಸ್ತಿ ಅಂತೇಳಿ ನಮ್ಮನ್ನು ಅಲ್ಲಿ ಕರೆದು ಗೌರವಿಸಿ ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ರು. ನಮಗೂ ಖುಷಿ ಇದೆ. ನಾವು ಏನೋ ಒಂದು ಸೇವೆ ಮಾಡಿದ್ದಕ್ಕೆ ಒಂದು ಸಾರಿ ಮೆಂಬರ್ ಆಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಅವರು ನಮಗೆ ಗುರುಸಿ ಒಂದು ಸನ್ಮಾನ ಮಾಡಿದ್ರೆ ತುಂಬ ಖುಷಿ ಆಯಿತು. ನಮಗೆ ಜೀವನ ಸಾರ್ಥಕ ಆಯಿತು, ಹುಟ್ಟಿದ್ಗೂ ಏನೋ ಒಂದು ನಾವು ಮಾಡಿದ್ದೀವಿ ಅಂತ ನಮಗೆ ತುಂಬ ಖುಷಿ ಆಯಿತು. ಇನ್ನು ನರಸಾಪುರದ ಆಧುನಿಕ ಕೃಷಿಕ ಬೋರೇಗೌಡ ಮಾತನಾಡಿ, ನಮ್ಮಂತಹ ರೈತರನ್ನ ಗುರುತಿಸಿ ಇಂತಹ ದೊಡ್ಡ ಮಟ್ಟದ ಸನ್ಮಾನ ಮಾಡಿರುವಂತಹ ಕರ್ನಾಟಕ ಪ್ರೆಸ್ ಕ್ಲಬ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನು ನಮ್ಮ ರೈತರ ಸಮಸ್ಯೆಗಳಿಗೆ ಸರ್ಕಾರ ಕಿವಿ ಕೊಟ್ಟಾಗಲೇ ನಮ್ಮಂತಹ ಸಾವಿರಾರು ರೈತರು ಉತ್ತಮ ಬೆಳೆ ಬೆಳೆಯಲು ಸಾಧ್ಯ. ಹಲವಾರು ಸರ್ಕಾರಗಳು ಬಂದರೂ ಸಹ ಇಂದಿಗೂ 24 ಗಂಟೆ ಕರೆಂಟ್ ವ್ಯವಸ್ಥೆ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಸಮಸ್ಯೆ ಬಗೆಹರಿದರೆ ರೈತರಿಗೆ ಪ್ರಯೋಜನವಾಗಲಿದೆ ಎಂದರು. ನನಗೆ ತುಂಬ ಖುಷಿ ಇದೆ. ನಾನು 30 ವರ್ಷ ಸೇವೆ ಸಲ್ಲಿಸಿದ್ದೊಂದು ದೊಡ್ಡ ಮಟ್ಟದ ಪ್ರಶಸ್ತಿ ಸಿಕ್ಕಿದ್ದರಿಂದ ತುಂಬ ಸಂತೋಷ ಆಗಿದೆ.
ಅದರಿಂದ ಮುಂದೆ ನಮ್ಮಿಂದ ಇನ್ನೂ ಪೀಳಿಗೆಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ರೈತರಿಗೂ ಮಕ್ಕಳಿಗೆ ಇನ್ನೂ ಈ ಪ್ರಶಸ್ತಿ ತೊಗೊಳ್ಳೋವಂಥ ಒಂದು ಖುಷಿ ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತಿದ್ದೀನಿ. ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಅದು ಅಂದರೆ ಮೇಯ್ನು ಕರೆಂಟಿಂದೇ ಸಮಸ್ಯೆ. ಹಾಗಾಗಿ ಈ ಕೃಷಿ ಇಲಾಖೆ ಇರ್ತಕ್ಕಂಥ ಸಚಿವರು ಅದ್ರ ಮುಂದೆ ಗಮನ ವಹಿಸಿ ನಮ್ಮ ಹೆಚ್ಚಿನ ವಿದ್ಯುತ್ತನ್ನು ನಮಗೆ ಸಂಪರ್ಕ ಕಲ್ಪಿಸಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಿದ್ದೀನಿ. ಹಾಗೆ ಮತ್ತು ನಾನು ಈಗ ಆಲ್ರೆಡಿ ಎಲ್ಲ ತರಕಾರಿನೂ ಬೆಳಿತೀನಿ. ವೆಜಿಟೇಬಲ್ಸು ಅಂದರೆ ತರಕಾರಿ ಅಂತಂದರೆ ಟೊಮೊಟೊ, ಹೀರೆಕಾಯಿ, ಸೋರೆಕಾಯಿ ಮತ್ತು ಹುಳ್ಳಿಕಾಯಿ, ಈ ಥರ ತರಕಾರಿಗಳೆಲ್ಲ ನಾನು 30 ವರ್ಷದಿಂದನೂ ಬೆಳ್ಕೊಂಡು ಬಂದು ರೈತರು ಮಟ್ಟದಲ್ಲಿ ನಾನು ಸ್ವಲ್ಪ ಜಾಸ್ತಿ ಬೆಳೆದು ಒಂದು ಖುಷಿಯಿಂದ ಈಗ ಈ ಪ್ರಶಸ್ತಿ ಕೊಟ್ಟಿದ್ದರಿಂದ ನನಗೆ ತುಂಬ ಖುಷಿ ಇದೆ. ಇಷ್ಟಪಡ್ತೀರಾ ಸರ್? ಇವಾಗ ನಮ್ಮ ಪ್ರೆಸ್ ಕ್ಲಬ್ನವರು ನಮ್ಮನ್ನು ಈ ಸೇವೆ ಕೊಟ್ಟರು ತುಂಬ ನಮಗೆ ಗೌರವ ತಂದು ಕೊಟ್ಟಿದೆ. ಅಂದರೆ ನಮ್ಮ ಸುತ್ತಮುತ್ತ ರೈತರುಗಳಿಗೆಲ್ಲ ಕರ್ನಾಟಕ ಪ್ರೆಸ್ ಕ್ಲಬ್ನವರು ನಮ್ಮನ್ನು ಗುರುತಿಸಿ ಯಾವಾಗ ನಮಗೆ ಈ ಪ್ರಶಸ್ತಿ ಕೊಟ್ಟಿರೋ ದೆಸೆ ತುಂಬ ರೈತರುಗಳು ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಇದೇ ಥರ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಖುಷಿನ ಅಂತೇಳಿ ತುಂಬ ಬೆಂಬಲ ಕೊಡ್ತಾ ಇದ್ದಾರೆ. ಅದೇ ಥರನೇ ನಮಗೆ ಈ ಸರ್ಕಾರದಿಂದ ಏನಾದರೂ ಸೇವೆಗಳು ಅಂದರೆ ಈಗ ಆಲ್ರೆಡಿ ಸವಲತ್ತುಗಳು ತುಂಬ ನಿಂತೋಗ್ಬಿಟ್ಟೈತೆ. ಅದರಿಂದ ಏನಾದರೂ ಮಾಡಿ ಮುಂದಿನ ದಿನಗಳಿಗೆ ಆ ಸವಲತ್ತೆಲ್ಲ ರೈತರಿಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಮೂಲಕ ಕೇಳ್ಕೊತಿದ್ದೀನಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಬೈರೇಗೌಡ ಅಂದ್ಬಿಟ್ಟು ಸರ್. ನಾನು ನರಸಾಪುರ ಕಲ್ಗಟ್ಟ ಪಂಚಾಯಿತಿ, ನೆಲಮಂಗಲ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇನ್ನು ಗ್ರಾಮಕ್ಕೆ ಹೆಮ್ಮೆ ತಂದ ಇವರುಗಳನ್ನು ಉದ್ದೇಶಿಸಿ ಯುವ ಮುಖಂಡ ದೊಡ್ಡಬೆಲೆ ಜಗದೀಶ್ ಮಾತನಾಡಿದ್ದು ಹೀಗೆ. ಕಾಯಕರತ್ನ ಪ್ರಶಸ್ತಿನ ಈ ಕರ್ನಾಟಕ ಪ್ರೆಸ್ ಕ್ಲಬ್ ಇಂದ ಕೊಟ್ಟಿರೋದ್ರಿಂದ ಅತಿ ಖುಷಿ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ, ನಮ್ಮ ಬೈರೇಗೌಡರು ಸತತವಾಗಿ 30 ವರ್ಷದಿಂದ ಈ ಚಿಲ್ಲರೆ ಬೆಳೆ ಥರ ಬೆಳ್ಕೊಂಡು ಬಂದು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿದ್ದಾರೆ. ಏನಕ್ಕೆ ಚೆನ್ನಾಗಿದ್ದಾರೆ ಅಂದರೆ, ಭೂಮಿ ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇವರು ಮೂಲತಃ ಉದಾಹರಣೆ ಅಂತ ಹೇಳ್ಬೋದು. ಬಟ್ ಇವ್ರ ಥರನೇ ಸುಮಾರು ಜನ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕೆಲವೊಂದು ಆಧುನಿಕರಣ ಉಪಯೋಗಗಳನ್ನು ಬಳಸ್ಕೊಂಡು ಮಾಡ್ತಾ ಇರೋದ್ರಿಂದ ಇವರು ಯಶಸ್ಸು ಕಂಡವ್ರು ಅಂತ ನನಗೆ ಖುಷಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಹೋಬಳಿ ಮತ್ತು ನಮ್ಮ ಗ್ರಾಮದಾದಂತಹ ಬೈರೇಗೌಡರು ತುಂಬ ಕಷ್ಟಜೀವಿ ಅಂತಂದರೆ ಹೇಳ್ಬಾರ್ದು. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೆಲಸ ಮಾಡ್ತಲೇ ಇರ್ತಾರೆ. ಆ ಕಷ್ಟಪಡೋದ್ರಿಂದ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ ಚೆನ್ನಾಗಿದ್ದಾರೆ. ಆ ಚೆನ್ನಾಗಿರೋದು ಏನಕ್ಕೆ ಅಂತಂದರೆ, ನಿಮ್ಮಂಥ ಮಾಧ್ಯಮಗಳು ಅವ್ರನ್ನ ಗುರುತಿಸಿ ಇವತ್ತೇನು ಪ್ರಶಸ್ತಿ ಕೊಟ್ಟಿದ್ದೀರಿ, ಅವ್ರಿಗೆ ಉತ್ಸಾಹ ನೀಡಿದೆ. ಅವರು ಇವಾಗ ವಯಸ್ಸಾಗಿದೆ ಅಂತ ಹೇಳೋಕ್ಕಾಗಲ್ಲ, ಚಿಕ್ಕ ಹುಡುಗ ಆಗಿದ್ದಾರೆ. ಪ್ರಶಸ್ತಿ ತೊಗೊಂಡ್ಮೇಲೆ ಚಿಕ್ಕ ಹುಡುಗ ಆಗಿದ್ದಾರೆ. ಇನ್ನೂ ಹುಮ್ಮಸ್ ಬಂದಿದೆ, ಇನ್ನೂ ತೋಟ ಮಾಡಬೇಕು ಅಂತಂದರೆ. ಎಸ್ಪೆಷಲಿ ಈ ತೋಟಗಳನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ರೈತರುಗಳು ಹೋರಾಟ ಮಾಡ್ತಿದ್ದಾರೆ. ಎಸ್ಪೆಷಲಿ ನಮ್ಮ ಭಾಗದಲ್ಲಿ ನೆಲಮಂಗಲ ತಾಲೂಕಲ್ಲಿ ಆಲ್ಮೋಸ್ಟ್ KDBಗೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇವಾಗಂತೂ ರೈತರುಗಳಿಗೆ ಬೆಳೆ ಬೆಳೀಲಿಕ್ಕೆ ಜಾಗನೇ ಸಿಗ್ತಿಲ್ಲ. ಇರೋದನ್ನ ಉಳಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ನಿಮ್ಮಂಥ ಮಾಧ್ಯಮ ಮಿತ್ರರು ಗುರುತಿಸಿ ಅವ್ರಿಗೆ ಅತಿ ಹೆಚ್ಚಿನ ಉತ್ಸಾಹ ಸಿಗಲಿಕ್ಕೆ ಈ ಪ್ರಶಸ್ತಿ ಕೊಟ್ಟಿರೋದ್ರಿಂದ ನಮಗೆ ಹೆಮ್ಮೆ ಆಗಿದೆ. ಈ ಹೆಮ್ಮೆ ಜೊತೆಗೆ ಅವ್ರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಕೆಲವೊಂದು ಕ್ಷೇತ್ರಗಳಲ್ಲಿ ಅವಕಾಶ ಸಿಕ್ಕಿ ಜನರಿಗೆ ಹೆಲ್ಪ್ ಮಾಡಲಿ. ಆಮೇಲೆ ಇನ್ನೊಂದೇನು ಅಂದರೆ, ಅವ್ರದ್ದು ಹುಟ್ಟು ಗುಣ ಸಹಾಯ ಮಾಡೋದು. ಯಾರೇ ಇರಲಿ, ಏನೇ ಇರಲಿ, ಅವ್ರು ಏನಕ್ಕೆ ಕೇಳಿದ್ರೆ ಅವ್ರ ಕೈಲಾದಂತಹ ಹೆಲ್ಪ್ ಮಾಡ್ತಾರೆ. ಯಾರೇ ಇರ್ಬೋದು, ಬಟ್ ಬೇರೆ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ಆ ಥರ ಗುಣಗಳು ನಾವು ಬೆಳೆಸ್ಕೊಬೇಕು. ಆ ಗುಣಗಳನ್ನ ನಾವು ಬೆಳೆಸ್ಕೊಂಡು ಈ ಪೀಳಿಗೆ ಏನಿದ್ದೀವಿ ಮುಂದಿನ ದಿನಗಳಲ್ಲಿ ರೈತರಾಗಬೇಕು. ಈ ರೈತರುಗಳನ್ನ ಆದಷ್ಟು ನಾವು ಈ ದೇಶದ ಬೆನ್ನೆಲುಬು ಅಂತೀವಿ. ಅದರಲ್ಲಿ ಬೈರೇಗೌಡರು ಈ ಪ್ರಶಸ್ತಿ ಪಡೆದಿರೋಕ್ಕೆ ಅತಿ ಹೆಚ್ಚಾಗಿ ಅವ್ರಿಗಿಂತ ಜಾಸ್ತಿ ನಾವು ಖುಷಿ ಪಡ್ತೀವಿ. ಗ್ರಾಮದವ್ರಿಗೆಲ್ಲ ಒಳ್ಳೆ ಖುಷಿಯಾಗಿದೆ. ಅದು ತುಂಬ ಅವರು ಫ್ಯಾಮಿಲಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು. ನಿಮ್ಮ ಹೆಸರು? ಜಗದೀಶ್ ಕುಮಾರ್ ಅಂತ ಸರ್. ಗೌಡ್ರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ನಿಂದ ಒಂದು ಪ್ರಶಸ್ತಿ ಕೊಟ್ಟರು. ಅವತ್ತು ನನ್ನ ಕರೆದಿರೋ, ನಾನು ಹೋಗಿದ್ದೆ ಅಲ್ಲಿಗೆ. ತುಂಬ ಖುಷಿ ಆಯಿತು ನನಗೆ. ನಮ್ಮ ರೈತರನ್ನ, ಒಂದು ಹಳ್ಳಿ ಗ್ರಾಮದಿಂದ ಒಬ್ಬ ರೈತರನ್ನ ಹುಡುಕಿ, ಅದರೊಳಗೂ ಯಾಕೆ ಹುಡುಕಿದ್ರು ಅಂದರೆ, ಅವ್ರು ಮಾಡ್ತಕ್ಕಂಥ ಕೆಲಸ, ಅವರು ಕಾಯಕವೇ ಕೈಲಾಸ ಅಂತ ದುಡಿದು ಅವರೊಂದು ತೋರಿಸಿರೋ ಇದಕ್ಕೆ ಅದನ್ನು ಗುರುತಿಸಿ ಪ್ರೆಸ್ ಕ್ಲಬ್ನವರು ಆಗಿರ್ಬೋದು, ಇನ್ನೊಬ್ಬರು ನಮ್ಮ ಜಗದೀಶ್ ಅಣ್ಣವರು ಇದಕ್ಕೆ ಮುಖ್ಯ ಕಾರಣರು ಅನ್ಕೊಂತೀನಿ. ಇದನ್ನು ಮಾಡಿಸೋದಕ್ಕೆ ಅವ್ರಿಗೂ ಸಹ ಈ ಮೂಲಕ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಪ್ರಶಸ್ತಿನ ಕೊಟ್ಟಿರೋದು ನಮಗೆ ರೈತರುಗಳಿಗೆ ತುಂಬ ಖುಷಿ. ಮತ್ತು ಇನ್ನು ನಾವು ರೈತರೇ, ಇನ್ನು ಇದೇ ರೀತಿ ನಾವು ಈ ಥರ ಒಂದು ದುಡಿಬೇಕು, ಈ ಥರ ಒಂದು ನಮಗೂ ಸಿಗುತ್ತೆ ಅನ್ನೋ ಆಸೆ ಇರ್ತದೆ. ಮತ್ತು ಇದನ್ನು ನಾವು ತೊಡಗಿಸ್ಕೊಬೇಕು ಅನ್ನೋ ಒಂದು ಇದು ನಮಗೆ ಬಹಳ ಉತ್ಸಾಹದಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಹಳ್ಳಿ ಕೊಟ್ಟಿರೋದ್ರಿಂದ ಈ ಮೂಲಕ ಹೇಳ್ಬೇಕು. ಇದ್ರ ಪ್ರಕಾರ ಹೇಳ್ಬೇಕು ಅಂದರೆ, ನಾನು ನಮ್ಮ ಗೌಡ್ರು ಆಲ್ರೆಡಿ ಹೇಳಿದ್ರು, ಅವರು ನಮ್ಮ ಡೈರಿಲಿ ಅಧ್ಯಕ್ಷರು ಬರೇ ಆಗಿದ್ದಾರೆ. ಇದು ರೈತರಲ್ಲಿ ನಮಗೆ ಒಂದು ಮಾದರಿಯಾಗಿದ್ದಾರೆ.
ತುಂಬ ಬೆಳೆಗಳು ಬೆಳೆದಿದ್ದಾರೆ. ನಾನು ಬಂದು ಸುಮಾರು ಸತಿ ಅವ್ರ ಹತ್ರ ಬೆಳೆಗಳು ಬೆಳೆಯೋದ್ರ ಬಗ್ಗೆ ಏನು ಮಾಡಬೇಕು, ಯಾವ ಔಷಧಿ ಹೊಡಿಬೇಕು ಅಂತ ಸುಮಾರು ಸತಿ ನಾನು ಸಲಹೆ ಪಡ್ಕೊಂಡು ಹೋಗಿದ್ದೀನಿ ಅವ್ರ ಹತ್ರ. ಮತ್ತು ಇವರು ಈ ಥರ ಇರೋದ್ರಿಂದ ಇವರು ಬೆಳೀತಾ ಇದ್ದಾರೆ. ಬೆಳೆಯೋದಕ್ಕೆ ತೊಂದರೆಗಳು ಇದ್ದಾವೆ. ನಾವು ಅವ್ರ ರೀತಿ ಬೆಳೆಯೋದಕ್ಕೆ ಅವರು ಸ್ವಲ್ಪ ಚೆನ್ನಾಗಿರೋದ್ರಿಂದ ಅವ್ರು ಬೆಳೀತಾ ಇದ್ದಾರೆ. ನಮಗೆ ಬೆಳೆಯೋಕ್ಕೆ ತೊಂದರೆ ಏನು ಅಂದರೆ ಕರೆಂಟಿಂದ ಅಭಾವ ಇರ್ಬೋದು, ನೀರಿಂದ, ಮತ್ತು ಇಲ್ಲಿ KIDB ಮಾಡ್ಕೊತೀವಿ ಅಂತ ಭಯ ಬೇರೆ ಜಮೀನುಗಳನ್ನೆಲ್ಲ. ಇನ್ನು ನಾವೆಲ್ಲ ಎಲ್ಲೋಗ್ಬೇಕು ಅನ್ನೋದೊಂದು ಆತಂಕದಲ್ಲಿ ನಾವು ಇದ್ದೀವಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಮೇಶ್ ಅಂತ. ಇನ್ನು ಈ ವೇಳೆಯಲ್ಲಿ ಊರಿನ ಗ್ರಾಮಸ್ಥರು ಸೇರಿದಂತೆ ಪುರುಷೋತ್ತಮ್ ಹಾಗೂ ಬೋರೇಗೌಡ ಕುಟುಂಬದವರು ಹಾಜರಿದ್ದರು. ನ್ಯೂಸ್ ಬ್ಯೂರೋ ಕದಂಬ ಖಡ್ಗ ನ್ಯೂಸ್ ತ್ಯಾಮಗೊಂಡ್ಲು.